ಬ್ರೇಕಪ್ ಆಗಿದ್ದಕ್ಕೆ ಇವಳ ಜೊತೆ ಯಾವನ ಜೊತೆ ಇವಳು ಮಾತಾಡ್ತಾ ಇದ್ಲು ಆಯ್ತಾ. ಸೆಕೆಂಡ್ ಪ್ಯೂನ್ ಜೊತೆ ಯಾವನ ಒಬ್ಬನ ಜೊತೆ ಮಾತಾಡ್ತಾ ಇದ್ಲು. ಅದು ನನ್ನ ಹತ್ರ ಪ್ರೂಫ್ ಇದೆ. ಪ್ರೂಫ್ ಬೇಕಾದ್ರೆ ಬಿಡ್ತೀನಿ ಆಯ್ತಾ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರೇನೋ. ಇವಳೇ ನನಗೆ ತಕ್ಕಂದ್ ಆಡಿದಾಳೆ. ಮತ್ತೆ ಯಾರೊಬ್ಬರು ಇವಳು ಟ್ರಾನ್ಸ್ಜೆಂಡರ್ ಮನೆಗೆ ಹೋಗ್ಬಿಟ್ಟು ಇವಳು ಬಟ್ಟೆ ಮೈಮೇಲೆಲ್ಲ ಬಟ್ಟೆ ಇರ್ಲಿಲ್ಲ ಗುರು ಇವಳಿಗೆ ಆಯ್ತಾ. ಬಟ್ಟೆ ಇರ್ಲಿಲ್ಲ. ಇವಳು ನನ್ನ ಬಗ್ಗೆ ಮಾತಾಡ್ತಾಳೆ ಗುರು ಏನು ಹಂಗೆ ಹಿಂಗೆ ಅಂತ. ಇವಳೇನೋ ನನ್ನ ಬಗ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡ್ಬೇಕು. ಇವಳ ತರ ನಾನು ಯಾರು ಟ್ರಾನ್ಸ್ಜೆಂಡರ್ ಮನೆಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಕೊಂಡು ಅವ್ರ ಹತ್ರ ಎಲ್ಲ ಒಂದು ಮಾತಾ ಅನ್ನಿಸ್ಕೊಂಡು ಅವ್ರ ಜೊತೆ ಎಲ್ಲ ಮಲ್ಕೊಂಡು ನಾನು ಬಂದಿಲ್ಲ ಗುರು ಆಯ್ತಾ. ಇಂತ ಕತೆಗಳನ್ನ ದಿನ ಪೇಪರ್ಲಿ ಟಿವಿಲಿ 100 ನೋಡ್ತೀವಮ್ಮ. ಅವಳ ಬಗ್ಗೆ ಒಂದು ವಿಡಿಯೋ ಮಾಡೋದಕ್ಕೆ ಇದೆಲ್ಲ ಮಾತಾಡ್ತಿರಲ್ಲ. ಅವಳು ನನ್ನ ಬಗ್ಗೆ ಎಷ್ಟೆಲ್ಲ ಕೆಡ್ದಾಗ ಹೇಳಿದಾಳೆ, ಎಷ್ಟೆಲ್ಲ ಕೆಡ್ದಾಗೆಲ್ಲ ಮಾತಾಡಿದಾಳೆ. ಯಾರಿಗೊಬ್ರು ಕಾಲ್ ಮಾಡ್ಬಿಟ್ಟು ನನ್ನ ಬಗ್ಗೆ ಎಲ್ಲ ಹೇಳಿದಾಳೆ, ನಾನು ಈ ತರ ಆ ತರ ಅಂತ ಅನ್ಕೊಂಡು ಆಯ್ತಾ. ಅದು ಲೆಕ್ಕಕ್ಕೆ ಬರಲ್ಲ ಅಲ್ವಾ ನಿಮ್ಗೆ. ನೋಡಿ ನಮ್ದು ತಪ್ಪು ಮಾತ್ರ ಹೇಳ್ತಾರೆ, ಅವ್ರ ತಪ್ಪು ಏನ್ ಹೇಳ್ಕೊಳಲ್ಲ. ಅವಳು ಒಳ್ಳೆ ನನ್ನ ಬಗ್ಗೆ ಎಲ್ಲ ಕೆಡ್ದಾಗ ಹೇಳ್ತಾ ಇದ್ದಾಳೆ. ಇದು ಏನು ಇದು ತಪ್ಪ ಅಥವಾ ಏನು ನನಗೆ ಒಂದು ಅರ್ಥ ಆಗ್ತಿಲ್ಲ ಗುರು. ಇವಳು ನನ್ನ ಬಗ್ಗೆ ಏನು ಕೇಳಬೇಕು ನನ್ನ ಪಡೆ ನಾನು ಇದೇ ಅಲ್ವಾ. ಅದೇ ದಿನ ಆಯ್ತು ಬ್ರೇಕಪ್ ಆಗಿ. ನನ್ನ ಪಡೆ ನಾನು ಏನು ವಿಡಿಯೋ ಮಾಡ್ತಿಲ್ಲ. ನನ್ನ ಪಡೆ ನಾನು ವಿಡಿಯೋ ಮಾಡ್ಕೊಂಡು ನಾನು ಓನ್ ರೀಲ್ಸ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ನಾನು ಇವಳ ಬಗ್ಗೆ ಎಲ್ಲೂ ಹೇಳಿಲ್ಲ ಮತ್ತೆ ಏನು ಹೇಳೋದು ಇಲ್ಲ. ಇವಳು ನನ್ನ ಬಗ್ಗೆ ಏನು ಕೇಳಬೇಕು ಗುರು. ಫಸ್ಟ್ ಇವಳು ತಪ್ಪಿಡ್ಕೊಂಡು ನನ್ನ ಮೇಲೆ ತಪ್ಪು ಹೊರಿಸ್ತಿದ್ದಾಳಲ್ಲ. ಇದು ನ್ಯಾಯನಾ ಹೇಳಿ ನೋಡೋಣ. ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಎಂತೆಂತ ಪ್ರೇತಗಳನ್ನು ನೋಡಿದ್ದೇನೆ, ಆದರೆ ಈ ತರ ಆಕ್ಟಿಂಗ್ ಮಾಡುವ ಪ್ರೇತವನ್ನ ನಾನೆಲ್ಲಿ ಸಹ ನೋಡ್ಲಿಲ್ಲ. ಏನೋ ತಪ್ಪೇ ಮಾಡಿಲ್ವಾ. ಅವಳು ಯಾವ ತರ ಅಂದಿದ್ದಾಳೆ ನನಗೆ ಆ ತರ ಒಂದು ಹುಡುಗ ಅನ್ನೋದು ಆ ತರ ಅವಳು ಸರಿನಾ. ನಾನೇ ಒಂದು ಹುಡುಗಿಗೆ ಆ ತರ ಅಂತ ಅಂದಿದ್ದೀನಿ. ಆಮೇಲೆ ನೀವು ಆ ತರ ಮಾತಾಡ್ತಿದ್ದೀರಲ್ವಾ. ಅವಳು ಅಂದಿದ್ದು ಒಂದು ಹುಡುಗ ಅದು ಸರಿನಾ ಹೇಳಿ. ಅವಳ ತಪ್ಪು ಮಾತ್ರ ಐಡ್ ಮಾಡ್ತಾ ಇದ್ದೀರಾ, ನನ್ನ ತಪ್ಪು ಮಾತ್ರ ಎತ್ತೆತ್ತಿ ಮಾತಾಡ್ತಾ ಇದ್ದೀರಾ ಆಯ್ತಾ. ಇಲ್ಲಿ ರಿಯಾಲಿಟಿ ಗೊತ್ತಿದೆ ಮಾತಾಡಕ್ ಬರ್ಬೇಡಿ ನೀವು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಯಾಕೆ ಅಪಪ್ರಚಾರ ಮಾಡ್ತೀರಾ ನಾನು ಹಂಗೆ ಹಿಂಗೆ ಅಂತ ಅನ್ಕೊಂಡು ರಿಯಾಲಿಟಿ ತಿಳ್ಕೊಂಡು ಮಾತ್ರ ವಿಡಿಯೋ ಮಾಡಿ. ರಿಯಾಲಿಟಿ ಗೊತ್ತಿಲ್ಲ ಎಲ್ಲ ವಿಡಿಯೋ ಮಾಡಕ್ ಹೋಗ್ಬೇಡಿ ಆಯ್ತಾ. ಇದು ಸ್ವಲ್ಪ ಜನಕ್ಕೆ ಅಷ್ಟೇ. ಯಾರು ನನ್ನ ಬಗ್ಗೆ ವಿರುದ್ಧವಾಗಿ ವಿಡಿಯೋ ಮಾಡಿದಾರೆ ಅವರು ಮಾತ್ರ ನಿಮ್ಗೆ ಇಷ್ಟೇ ಹೇಳ್ತಿರೋದು ಬ್ರದರ್. ಅವಳು ತಪ್ಪು ಮಾತ್ರ ಸ್ವಲ್ಪ ಎತ್ತಿ ಮಾತಾಡಿ ಆಯ್ತಾ. ನಾವು ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಅಲ್ಲ ಗುರು, ನನ್ನನ್ನ ಗೇ ಅಂತ ಅಂದಿದ್ದಾಳಲ್ಲ. ನಮ್ಮ ಅಪ್ಪ ನನ್ನ ಗಂಡಸು ಅಂತ ಇತ್ತಿರೋದೈತಾ. ಗೇ ಆಗಿ ಗುಡ್ಸಿಲ್ಲ ಆಯ್ತಾ. ನಾನೇನು ಟ್ರಾನ್ಸ್ಜೆಂಡರ್ ಜೊತೆ ವಿಡಿಯೋ ಮಾಡ್ಬಿಟ್ಟೆ ಅಂತ ನಿನ್ ಗೇ ಅನ್ಕೊಂಡಿದ್ಯಲ್ವಾ. ನೀನೇನು ಮತ್ತೆ ಸಿಕ್ಸ್ ಹುಡುಗ ಜೊತೆ ಎಲ್ಲ ಜೊತೆ ಮಾತಾಡ್ತಿದ್ಯಲ್ಲ. ನೀನೇನು ನಿಜವಾಗ ನೀನ್ ಹುಡುಗಿನೇನಾ? ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನಾನು ನಿನ್ ಜೊತೆ ಟೈಮ್ ಪಾಸ್ ಮಾಡ್ತಿಲ್ಲ ಅಂತ ಅನ್ಕೊಂಡು ಏನ್ ಈ ತರ ಹೇಳ್ತಿದ್ಯಾ ನೀನು. ನಾನು ನಿನ್ ಜೊತೆ ಟೈಮ್ ಪಾಸ್ ಮಾಡಕ್ ನಂಗೆ ಇಷ್ಟ ಇಲ್ಲ ಗುರು. ನಾನೇನ್ ಇಷ್ಟ ಮಾಡ್ಬೇಕು, ನಂಗೆ ಆತರ ಇದೇ ಇಲ್ಲ. ನಿನ್ ಮೇಲೆ ಫೀಲಿಂಗ್ಸ್ ಇಲ್ಲ ನಂಗೆ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿಲ್ ಸುತ್ಕೊಂಡ್ ಹೋಗ. ಏನಕ್ಕೆ ನನ್ ಬಗ್ಗೆ ಆತರ ಹೇಳಿದೀರಾ ನೀವು? ಅಲ್ಲ ಗುರು, ನನ್ನ ದಗರಾಂಜಲಿ ಕಷ್ಟದಲ್ಲ ನನ್ನ ವಿರೋಧವಾಗಿ ವಿಡಿಯೋ ಮಾಡ್ತಿದ್ದಾರಲ್ಲ. ನಿಮ್ಗೇನೋ ಅಂತಿಲ್ಲ. ಒಂದು ಹುಡುಗನ ಬಗ್ಗೆ ಆತರ ಗೇ ಅಂತ ಅಂದಿದ್ದಾಳಲ್ಲ. ಅವಳು ಏನಾದ್ರು ಬಂದು ತೋರಿಸ್ಬೇಕು. ಎಲ್ಲಿ ನನ್ ಗೇ ಆಗಿರೋದು ಬಂದು ತೋರಿಸ್ಬೇಕು. ಅವಳು ತೋರಿಸ್ದೆ ನಾನು ಬಿಡಲ್ಲ ಆಯ್ತಾ. ತೋರಿಸ್ಬೇಕು ಅವಳು ಗೇ ಆಗಿರೋದು ಆಯ್ತಾ. ನಪ್ಪ ನಾನು ಗಂಡಸು ಅಂತ ಇತ್ತಿರೋದು ಗೇ ಆಗಿ ಹುಡ್ಸಿಲ್ಲ. ಯಾರಾದ್ರೂ ಕಳಿಸ್ ನೋಡಿ ಆಯ್ತಾ. ಅಷ್ಟೊಂದು ನಿಮ್ಗೆ ಏನೋ ಡೌಟ್ ಇದ್ರೆ ಗಂಡಸು ಅಂತ ಪ್ರೂವ್ ಮಾಡ್ತೀನಿ ನಾನು. ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಮಿಸ್ಟರ್ ಮುತ್ತು ಅವ್ರೆ. ನೀನು ನನಗೆ ಬ್ಲಾಕ್ ಮೇಲ್ ಮಾಡೋದಲ್ಲ. ನೀನು ಅವ್ರ ವಿಷಯನ ನಾನು ಡೀಟೇಲ್ ಆಗಿ ಬಿಡ್ತೀನಿ, ಇವ್ರ ವಿಷಯನ ಡೀಟೇಲ್ ಆಗಿ ಬಿಡ್ತೀನಿ ಅಂತ ಅದೆಲ್ಲ ಹೇಳೋದಿಲ್ಲಿ. ನಾನು ನಿನ್ನ ಹತ್ರ ಏನು ಕೇಳ್ತಾ ಇಲ್ಲ. ನಿನ್ಗೆ ಮನವಿ ಮಾಡಿ ಕೇಳ್ತಾ ಇರೋದು ಒಂದೇ, ನನ್ ದುಡ್ಡು ತಗೊಂಡಿದೆ, ನನ್ ದುಡ್ಡು ಕೊಡು ಅಷ್ಟೇ ಕೇಳ್ತಾ ಇದ್ದೀನಿ. ಓಕೆ, ನಾನು ದುಡ್ದಿರೋದು ದುಡ್ಡು ಆಯ್ತಾ. ನಾನ್ ದುಡ್ದಿರೋ ದುಡ್ಡು ನನ್ಗೆ ವಾಪಸ್ ಕೊಡು ಅಂತ ಅಷ್ಟೇ ಕೇಳ್ತಾ ಇರೋದು ಬಿಟ್ರೆ ನಿನ್ಗೇನು ಕೇಳ್ತಾ ಇಲ್ಲ. ನೀನ್ ಮತ್ತೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ದೇವರು ಕೂಡ ಮೆಚ್ಚಲ್ಲ. ನೋಡು, ನನಗೇನಾದ್ರೆ ನಮ್ ತಾಯಿ ಕೂಡ ಕಣ್ಣೀರ್ ಹಾಕ್ತಾರೆ. ನಾಳೆ ಸಹ ನಮ್ ತಾಯಿಗೇನಾದ್ರೆ ನೀನೇ ಕಾರಣ ಆಗ್ತೀಯಾ, ಮತ್ತೆ ನನ್ಗೇನಾದ್ರೆ ನೀನೇ ಕಾರಣ ಆಗ್ತೀಯಾ. ಇಲ್ಲಿಗೆ ಕೊನೆ ಮಾಡು ಹೇಳ್ತಾ ಇದ್ದೀನಿ. ನನ್ ದುಡ್ಡು ನಾನು ಕೊಡು ಅಷ್ಟೇ ಹೇಳ್ತಾ ಇದ್ದೀನಿ. ದುಡ್ಡು ಬಿಟ್ರೆ ನಾನು ಇನ್ನೇನು ಕೇಳ್ತಾ ಇಲ್ಲ. ಓಕೆನಾ? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಿನ್ ಬಗ್ಗೆ ನಾನು ಎಲ್ಲೂ ಮಾತಾಡ್ತಾನು ಇಲ್ಲ. ನನ್ ದುಡ್ಡು ಕೊಡು ಅಷ್ಟೇ. ನಾನ್ ಮೋಸ ಮಾಡಿದೀನಿ ಹಂಗೆ ಹಿಂಗೆ ಅಂತಿದ್ಯಲ್ಲ. ದೇವರೊಬ್ಬ ಇದ್ರೆ ನೋಡ್ಕೊಂತಾನೆ. ದಯವಿಟ್ಟು ನನ್ ದುಡ್ಡು ಕೊಡು ಅಂತ ಅಷ್ಟೇ ಮನವಿ ಮಾಡ್ತಾ ಇದೀನಿ ಅಷ್ಟೇ. ನಿನ್ಗೆ ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ. ನಾನು ಇಷ್ಟಪಡು ಅಂತಾನು ಹೇಳಿಲ್ಲ. ಸುಮ್ನೆ ಒಂದ್ ಹೆಣ್ಮಗು ಜೀವನ ಹಾಳು ಮಾಡ್ಬೇಡ. ಇವಾಗ ನಾನು ಹೇಳ್ತಾ ಇದೀನಿ, ಇಲ್ಲಿಗೆ ಮುಕ್ತಾಯ ಮಾಡು. ಇದು ನೋಡು, ನಿನ್ಗೂನು ಇದು ಸರಿ ಕಾಣಿಸ್ತಿದ್ಯಾ? ಇನ್ನ ತಗೊಂಡ್ ಹೋಗಿ ಮಾಡೋಕೆ ಎಷ್ಟೊಂದ್ ಕೆಲ್ಸಗಳಿದೆ. ಕೆಲ್ಸನ ಬಿಟ್ಬಿಟ್ಟು ನಾನ್ ನಿನ್ನ ಹತ್ರ ಏನ್ ಕೇಳ್ತಾ ಇದೀನಿ, ನನ್ ದುಡ್ಡು ನಾನು ವಾಪಸ್ ಕೊಡು ಅಂತ ಅಷ್ಟೇ ಕೇಳ್ತಾ ಇದೀನಿ. ನೀನೇನ್ ಹೇಳ್ತಾ ಇದೀಯಾ? ನಿನ್ಗೆ ಹಂಗ್ ಮಾಡ್ತೀನಿ, ಅವ್ರ ವಿಷಯನ ಮತ್ತೆ ಬಿಡ್ತೀನಿ, ಹಂಗ್ ಮಾಡ್ತೀನಿ, ಕೆಣಕ್ತೀನಿ, ಹಳೆ ವಿಷಯನೆಲ್ಲ ಕೆಣಕ್ತೀನಿ ಅಂತ ಹೇಳ್ತಿದ್ಯಲ್ಲ. ಇವಾಗ ನನ್ಗೇನಾದ್ರೂ ಆದ್ರೆ ನೀನೇ ಕಾರಣ ಆಗ್ತೀಯಾ, ನಮ್ ಅಮ್ಮಗೇನಾದ್ರೂ ಆದ್ರೆ ನೀನೇ ಕಾರಣ ಆಗ್ತೀಯ. ನಿನ್ ತರ ನನಗೆ ತಂದೆ ಇಲ್ಲ ಗುರು, ಅರ್ಥ ಮಾಡ್ಕೊ. ನಮಗೂ ನಮ್ ತಾಯಿ ಒಬ್ರೇ ಇರೋದು. ನಿನಗ್ ನನ್ ಕಷ್ಟ ಎಲ್ಲ ಅರ್ಥ ಆಗಿದೆ ಅನ್ಕೊಂಡಿದೀನಿ. ನನ್ ಕಷ್ಟ ಅರ್ಥ ಮಾಡ್ಕೊಂಡಿದ್ಯಾ ಅಂದ್ರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸು ಅಷ್ಟೇ. ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಇಲ್ಲಿ ಯಾವನಿಗೂ. ನಿಮ್ದು
ನಿನ್ನ ಮನವಿ ಮಾಡ್ತಾ ಇದ್ದೀನಿ ಜನರೇ, ಎಲ್ಲ ಟ್ರೋಲರ್ಸ್ ಎಲ್ಲಾರ್ಗು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನಿಲ್ಲಿಸಿ. ಟ್ರೋಲರ್ಸ್ಗೂ ಎಲ್ಲ ಕನ್ನಡ ಜನತೆಗೂ ಎಲ್ಲರಿಗೂ ಮನವಿ ಮಾಡ್ತಾ ಇದೀನಿ. ಇವಾಗ ನನಗೇನಾದ್ರೂ ಆದ್ರೆ, ನನಗೆ ಪ್ಲಸ್ ಏನಾದ್ರೂ ಆದ್ರೆ ನಮ್ಮ ಮನೇಲಿ 2 ಜೀವ ಹೋಗುತ್ತೆ, ಒಂದು ನನ್ನ ತಾಯಿದು, ಒಂದು ನಂದು. ಇದು ಕಾರಣ ಅವನೇ ಆಗ್ತಾನೆ. ಇಲ್ಲಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಿಲ್ಲಿಸ್ತಾ ಇಲ್ಲ. ನಾನು ದುಡ್ಡು ಕೊಡು ಅಂತ ಕೇಳಿದ್ರೆ ಕೊಡಲ್ಲ, ನನ್ನ ಜೀವನ ಹಾಳು ಮಾಡಿದೀನಿ ಹಂಗೆ ಹಿಂಗೆ ಅಂತ. ಇಲ್ಲಿ ಜೀವನ ಹಾಳು ಮಾಡಿದೀನಿ, ಪ್ರಶ್ನೆ ಬರಲ್ಲ. ಇಲ್ಲ ದುಡ್ಡು ಇಸ್ಕೊಳ್ಳೋನಲ್ಲ, ದುಡ್ಡು ಕೊಡು ಅಂತ ಅಷ್ಟೇ ಕೇಳಿದೀನಿ. ಜನರೇ, ಒಬ್ರು ನಂಗೆ ಮೆಸೇಜ್ ಹಾಕಿದ್ರು, ಸಿಸ್ಟರ್ ನೀವ್ ಹೇಳಿದ್ ನಿಜ ಸಿಸ್ಟರ್, ಏನ್ ಗೊತ್ತಾ, ಇಷ್ಟ ದಿವಸ ಒಳ್ಳೇದ್ ಮಾಡ್ಕೊ ಬಂದು ಒಳ್ಳೆತನದಲ್ಲಿ ಇದ್ದು ನನ್ ಕಡೆಯಿಂದ ಒಂದ್ ತಪ್ಪ ಆಗಿದ್ದಕ್ಕೆ ನನ್ ವಿರುದ್ಧ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ಅದಕ್ಕೆ ತಲೆ ಕೆಡ್ಸ್ಕೊಳಲ್ಲ, ಓಕೆನಾ? ಒಳ್ಳೇದೇನು ಕಾಣಿಸಲ್ಲ ಜನಗಳಿಗೆ. ಅದೇ ವ್ಯಕ್ತಿಯಿಂದ ಗೊತ್ತಿದ್ದೋ ಗೊತ್ತಿಲ್ದಿರೋ ಒಂದ್ ತಪ್ಪಾಗ್ಬಿಟ್ರೆ ಎಷ್ಟ್ ಮಾತಾಡ್ತಾರೆ. ಸೊ ನೀವ್ ಹೇಳಿ ನಿಜ, ನೀವ್ ಇಷ್ಟು ಒಳ್ಳೆ ಕೆಲಸ ಮಾಡ್ತೀರಾ, ಎಲ್ಲಾರ್ಗು ನೀವು ಒಳ್ಳೇದೇ ಬಯಸ್ತೀರಾ, ಗೌರವ ಕೊಟ್ಟು ಮಾತಾಡುತ್ತೀರಾ. ಅದೇ ಯಾಕೆ ಜನಗಳಿಗೆ ಅದು ಅರ್ಥ ಆಗ್ತಿಲ್ಲ ಅಂತ ಕೇಳಿದ್ರಿ. ಏನ್ ಮಾಡಕ್ಕಾಗತ್ತೆ, ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಜನರೇ.